ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿಗೆ ಈಗ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಇನ್ನು ನವೆಂಬರ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗೋದು ಪಕ್ಕಾನಾ ಅನ್ನೋದು ದೊಡ್ಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನು ಸಂಪುಟ ಸರ್ಜರಿ ಸುಳಿವು ಕೊಟ್ಟ ರಾಜೇಂದ್ರ ರಾಜಣ್ಣ ಸಿದ್ದರಾಮಯ್ಯ ಸಂಪುಟಕ್ಕೆ ಈಗಾಗಲೇ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ನವೆಂಬರ್ನಲ್ಲಿ ಕ್ಯಾಬಿನೆಟ್ ಆಗೋದು ಫಿಕ್ಸ್. ಸಂಪುಟ ಸರ್ಜರಿ ಸುಳಿವು ಕೊಟ್ಟ ರಾಜೇಂದ್ರ ರಾಜಣ್ಣ ಬಿಹಾರ್ ಎಲೆಕ್ಷನ್ ಆದ ಮೇಲೆ ಬದಲಾವಣೆ ಆಗುತ್ತೆ. ಕೆಎನ್ ರಾಜಣ್ಣ ಮತ್ತೆ ಸಚಿವ ಸಂಪುಟ ಸೇರುವ ಭರವಸೆಯನ್ನ ನೀಡಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನೊಂದು ಕಡೆ ಈ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಮುಹೂರ್ತ ಫಿಕ್ಸ್ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇನ್ನು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಕ್ರಾಂತಿಯ ಕ್ಯಾಬಿನೆಟ್. ಈ ನವೆಂಬರ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಆಗುವುದು ಪಕ್ಕಾನಾ? ಹಾಗಾದ್ರೆ ಬಿಹಾರ್ ಎಲೆಕ್ಷನ್ ಆದ ಮೇಲೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ. ಕೆಎನ್ ರಾಜಣ್ಣ ಮತ್ತೆ ಸಚಿವ ಸಂಪುಟ ಸೇರುವ ಭರವಸೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆಯನ್ನ ನೀಡಿರುವಂತದ್ದು. ಆಗ್ಬಹುದು ಅಂತ ಅನ್ಕೊಂಡಿದ್ವಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್ ಪವರ್ ಶೇರಿಂಗ್ ಏನು ಅಂತ ಕೇಳ್ತೇವೆ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಆಗ್ಬಹುದು ಅಂತ ಅನ್ಕೊಂಡಿದ್ವಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್ ಪವರ್ ಶೇರಿಂಗ್ ಏನು ಅಂತ ಕೇಳ್ತೇವೆ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಆಗ್ಬಹುದು ಅಂತ ಅನ್ಕೊಂಡಿದ್ವಿ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ. ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್ ಪವರ್ ಶೇರಿಂಗ್ ಏನು ಅಂತ ಕೇಳ್ತೇವೆ. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ಯತೀಂದ್ರ ವಿರುದ್ಧ ಕೆರಳಿದ ಡಿಸಿಎಂ ಡಿಕೆಶಿ ಬಣ. ಇನ್ನು ಸತೀಶ್ ನಾಯಕತ್ವ ಪರ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ. ಒಂದ್ ಕಡೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಪಾಲಿಸಬೇಕು. ಇನ್ನು ಬೆಂಗಳೂರಿನಲ್ಲಿ ಶಾಸಕ ಕೋಣಿಗಾಲ್ ರಂಗನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮದು ಶಿಸ್ತಿನ ಪಕ್ಷ, ಈ ರೀತಿಯ ಹೇಳಿಕೆ ಸರಿಯಲ್ಲ. ಈ ರೀತಿ ಹೇಳಿಕೆಯನ್ನ ಕೊಟ್ಟು ಯಾರು ಕೂಡ ಚಿಕ್ಕವರು ಆಗಬಾರದು. ಜವಾಬ್ದಾರಿ ಸ್ಥಾನದಲ್ಲಿದ್ದು ಜನರ ಕೆಲಸವನ್ನ ಮಾಡಬೇಕು. ಇನ್ನು ಡಿಕೆಶಿ ಎಲ್ಲರನ್ನ ಒಗ್ಗಟ್ಟಾಗಿ ಕರೆದೊಯ್ಯುತ್ತಿದ್ದಾರೆ. ನಾಯಕತ್ವ ಹೇಳಿಕೆಯಿಂದ ಜನರಿಗೆ ಗೊಂದಲ ಆಗುತ್ತೆ. ಇನ್ನು ಒಂದ್ ಕಡೆ ಈಗಾಗಲೇ ನೋಡ್ತಾ ಇರ್ಬೋದು, ಯತೀಂದ್ರ ವಿರುದ್ಧ ಕೆರಳಿದ ಡಿಕೆಶಿ ಬಣ ಅಂತಾನೆ ಹೇಳ್ಬಹುದು. ಒಂದ್ ಕಡೆ ಈ ಹೇಳಿಕೆಗಳು ಅವಶ್ಯಕತೆ ಇಲ್ಲ ಅಂತ ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಜನರ ಅಪೇಕ್ಷೆಯಂತೆ ಕೆಲಸ ಮಾಡೋಂಥದ್ದು ಚಿಂತನೆ ಮಾತ್ರ ಇಟ್ಕೋಬೇಕು ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾವೆಲ್ಲ ಇದರಲ್ಲಿ ಚಿಕ್ಕವರಾಗಬಾರ್ದು. ಈ ತರ ಎಲ್ಲ ಹೇಳಿಕೆಗಳು ಕೊಟ್ಟು ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ. ಜನರ ಒಂದು ಸಮಸ್ಯೆಗಳನ್ನ ಯಾವ ರೀತಿ ನಾವು ಪರಿಹಾರ ಕೊಡೋಂಥದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸ್ಬೇಕು ಅಂತ ನಾನು ಹೇಳ್ತೇನೆ. ಹೈಕಮಾಂಡ್, ನಮ್ಮ ಪಾರ್ಟಿ ಹೈಕಮಾಂಡ್ ಇನ ಪಾರ್ಟಿ, ಒಂದು ಶಿಸ್ತು ಬದ್ಧತೆ ಪಾರ್ಟಿ. ಎಲ್ಲೋ ಒಂದ್ ಕಡೆ ಈ ಹೇಳಿಕೆಗಳು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅದನ್ನ ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಎಲ್ಲಾವುದು ವಿಚಾರಗಳಲ್ಲೂ ಸಣ್ಣ ಪುಟ್ಟವು ಇದ್ದೇ ಇರ್ತವೆ. ಈ ವಿಚಾರದಲ್ಲಿ ತಮ್ಮ ಜವಾಬ್ದಾರಿಗಳು ಎಲ್ಲೋ ಒಂದ್ ಕಡೆ ಅದ್ರ ಬಗ್ಗೆ ಗಮನಗಳು ಕಡಿಮೆ ಆದಾಗ ಇದಾಗುತ್ತೆ ಅಂತ ಅನ್ಸುತ್ತೇನೋ. ಆದ್ರೆ ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾವೆಲ್ಲ ಒಂದು ಕಾಂಗ್ರೆಸ್ ಪಾರ್ಟಿಗೆ ಶಿಸ್ತು ಏನಿದೆ ಅದನ್ನ ಮುಂದುವರಿಸುವಂತ ಜವಾಬ್ದಾರಿ ನಾವು ಮಾಡಬೇಕಾಗಿದೆ. ಏನು ಇವತ್ತು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅಪೇಕ್ಷೆಯಂತೆ ಒಬ್ಬ ಶಾಸಕನಾಗಿ ನಾವು ಯಾವ ರೀತಿ ನಮ್ಮ ಜವಾಬ್ದಾರಿಗಳಿದೆ ಅದನ್ನ ಪೂರ್ಣ ಮುಗಿಸ್ಬೇಕು ಅನ್ನೋದನ್ನ ಬಗ್ಗೆ ಚಿಂತನೆ ಮಾಡಬೇಕಾಗಿರೋದು ಇರೋದ್ರಿಂದ ಈ ಹೇಳಿಕೆಗಳೆಲ್ಲ ಕೊಡಬಾರ್ದು. ನಾವು ಅದನ್ನ ಎಲ್ಲೋ ಒಂದ್ ಕಡೆ ಜನರಿಗೂ ಗೊಂದಲ ಆಗುತ್ತೆ ಅನ್ನೋದನ್ನ ಎಲ್ಲರೂ
ಮಾತಾಡಲ್ಲ ಅಂತ ನಾನು ಭಾವಿಸ್ತೇನೆ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಧರ್ಮದಲ್ಲಿ ಪ್ರತಿಯೊಂದು ಜಾತಿ ಧರ್ಮ ಭೇದವಿಲ್ದಲೆ ಎಲ್ಲರನ್ನೂ ಒಗ್ಗಟ್ಟಲ್ಲಿ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂಥದ್ದನ್ನ DK ಶಿವಕುಮಾರ್ ಸಾಹೇಬರು ಪ್ರತಿಪಾದಿಸ್ತಾರೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಪಾದಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಏನು ಯಾವುದೇ ರೀತಿಯ ಗೊಂದಲಗಳು ಏನು ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದರಿಂದ ಅವರ ಕೆಲವು ವಿಚಾರಗಳಲ್ಲಿ ಅವರವರ ಸಮುದಾಯಗಳನ್ನ ಸಮಸ್ಯೆಗಳು ಬಂದಾಗ ಧ್ವನಿ ಕೂಡಿಸುವಂಥದ್ದು ಅವ್ರ ಜವಾಬ್ದಾರಿಗಳಿರುತ್ತೆ. ಆ ಹಂತದಲ್ಲಿ ಅವ್ರು ಮಾತಾಡ್ಲಿಕ್ಕೆ ತಪ್ಪೇನಿದೆ. ಹಾಗಾಗಿ ಯಾವುದೇ ಒಂದು ಸಮುದಾಯಗಳನ್ನ ಕೈ ಬಿಡಬಾರದು. ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ಸಾಹೇಬರು ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತ ಒಂದು ಜವಾಬ್ದಾರಿಯಲ್ಲಿ ಮಾಡ್ತಾ ಇರೋಂಥದ್ದು ನಾವೆಲ್ಲ ನೋಡ್ತಾ ಇದೀವಿ. ಕೆಲವು ಮುಖಂಡರುಗಳು ಅವರ ಸಮುದಾಯದ ವಿಚಾರಗಳು ನ್ಯೂನತೆಗಳು ಕಂಡಾಗ ಅದನ್ನ ಧ್ವನಿಗೂಡಿಸುವಂಥದ್ದು ಸರಿ ಇದೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು